ನೀವು ನೀರಲ್ಲಿ ಎಂಜಾಯ್ ಮಾಡಬೇಕಾ, ನೀರು ಕಂಡ್ರೆ ನಿಮ್ಗೆ ಇಷ್ಟನ ಆಗಿದ್ರೆ ಈ ಬೋಟಲ್ಲಿ ಹೋಗಿ. ನಿಮ್ಗೆ ಧೈರ್ಯ ಇದೆ ಈ ಬೋಟಲ್ಲಿ ಕುತ್ಕೊಳ್ಳೋಕ್ಕೆ ಅನ್ನೋರು ಈ ಬೋಟಲ್ಲಿ ಹೋಗಿ. ಈ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ ವಿ ಫ್ಯಾಮಿಲಿ. ನೀವು ಸಮ್ಮರಲ್ಲಿ ವೀಕೆಂಡ್ ಒನ್ ಡೇ ಟ್ರಿಪ್ ಹೋಗಬೇಕು ಅಂದರೆ ಈ ಜಾಗಕ್ಕೆ ಬನ್ನಿ. ಈ ಜಾಗ ಬೆಂಗಳೂರಿಂದ 60 ಕಿಲೋಮೀಟರ್ ದೂರ ಆಗುತ್ತೆ. ನೀವು ಮ್ಯಾಪ್ ಹಾಕ್ಕೊಂಡಾದ್ರೂ ಬರ್ಬೋದು. ಮ್ಯಾಪ್ ಹಾಕೊಂಡು ಬಂದರೆ ನಿಮಗೆ ಆ ಮ್ಯಾಪಲ್ಲಿ ಹೈವೇ ರೋಡಿಂದ ರೈಟಿಗೆ ತೋರಿಸುತ್ತೆ ಮ್ಯಾಪ್. ಆ ಮ್ಯಾಪ್ ಪ್ರಕಾರ ನೀವು ರೈಟಿಗೆ ಬನ್ನಿ. ಆಮೇಲೆ ಒಂದು ಹಳ್ಳಿ ಸಿಗುತ್ತೆ, ಮುಂದೆ ಹೋಗಿ ಆ ಹಳ್ಳಿಯಲ್ಲಿ ನೀವು ಕೇಳಿ ಆಮೇಲೆ ನೀವು ಬನ್ನಿ. ಅಂದರೆ ಈ ಡ್ಯಾಮುಗೆ ನಿಮಗೆ ಕರೆಕ್ಟಾಗಿ ಹೇಳುತ್ತೆ, ಆ ಲೊಕೇಶನಲ್ಲಿ ಕರೆಕ್ಟ್ ತೋರಿಸಲ್ಲ. ಅದಕ್ಕೋಸ್ಕರ ಇದೇ ನೋಡಿ ಡ್ಯಾಮು. ತುಂಬ ಆಳ ಇದೆ ಅಂತೆ ಈ ನೀರು. ಇಲ್ಲಿ ಡ್ಯಾಮು ನಿಮಗೆ ಕಾರ್ಗೆ ಪಾರ್ಕಿಂಗ್ ಎಲ್ಲ ಇದೆ. ಮತ್ತು ಇಲ್ಲಿ ತಿಂಡಿಗಳು ಅಷ್ಟೊಂದು ಅಂಗಡಿಗಳು ಯಾವುದೂ ಇಲ್ಲ. ನಿಮ್ಗೆ ಏನಾದ್ರು ತಿಂಡಿ ತಿನ್ನಬೇಕು ಅಂದರೆ ನೀವು ಮನೆಯಿಂದನೇ ತೊಗೊಂಡು ಬರಬೇಕು. ಏನಾದರೂ ನೀವು ತಿನ್ನೋ ಅಂಥದ್ದು ಊಟ ಆಗಲಿ ಇಲ್ಲ ಮನೆಯಿಂದನೇ ನೀವು ತರಬೇಕು. ಸಡನ್ಲಿ ಇಲ್ಲಿ ಅಕ್ಕಪಕ್ಕ ಯಾವ ಅಂಗಡಿಗಳು ಅದು ಯಾವುದೂ ಇಲ್ಲ. ಇಲ್ಲಿ ಪಾರ್ಕಿಂಗ್ ಮಾತ್ರ ಚೆನ್ನಾಗಿದೆ, ನೆರಳು ಎಲ್ಲ ಚೆನ್ನಾಗಿದೆ, ಗಿಡ ಮರಗಳು ಎಲ್ಲ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ, ನಿಮಗೆ ಬರ್ಬೋದು. ಇಲ್ಲಿ ಬೋಟಿಂಗ್ ಇದೆ ನೋಡಿ. ಅಲ್ಲಿ ನೀರ ಹತ್ರ ನೀವು ಜನಗಳು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಬೋಟಿಯಲ್ಲಿ ಹೋಗೋಕ್ಕೆ ಅವರು ಟಿಕೆಟ್ ತೊಗೊತಾ ಇರೋದು. ಇಲ್ಲಿ ಬಂದು ನಿಂತ್ಕೊಂಡ್ರೆ ಈ ಬೋಟಲ್ಲಿ ನಾವು ಹತ್ಕೊಂಡು ಹೋಗ್ಬೋದು. ದೊಡ್ಡ ಬೋಟಿಗೆ 200, ಈ ಬೋಟ್ಗೆ ಚಿಕ್ಕರಿಗೆ 250. ಇಲ್ಲಿ ಟಿಕೆಟ್ ಕೊಡ್ತಾರೆ ಬೋಟ್ಗೆ ಹೋಗೋಕ್ಕೆ. ಒಂದೊಂದು ಜಾಕೆಟ್ ಕೊಡ್ತಾರೆ. ಅದಾದಮೇಲೆ ಆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ನಮಗೆ ದೊಡ್ಡ ಬೋಟಲ್ಲಿ ಹೋಗೋಕ್ಕಿಂತ ಚಿಕ್ಕದೇ ಚೆನ್ನಾಗಿತ್ತು. ಆ ಚಿಕ್ಕದ್ರಲ್ಲೇ ಹೋಗ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು ಚಿಕ್ಕದು. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ ಲೈಟಿಂಗ್ ಅದು ಎಲ್ಲ. ನಾವು ನೈಟಲ್ಲಿ ಹೋಗಿಲ್ಲ, ಡೇಯಲ್ಲೇ ಹೋಗಿರೋದು. ನೈಟಲ್ಲಿ ಪಾರ್ಟಿಗೆಲ್ಲ ಕೊಡ್ತಾರಂತೆ. ಈ ದೊಡ್ಡ ಬೋಟಲ್ಲಿ ಸೆಂಟ್ರಿಗೆ ನೀರಲ್ಲಿ ಸೆಂಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಾರ್ಟಿ ಮಾಡೋಕ್ಕೆ ಸ್ಟಾಪ್ ಮಾಡ್ತಾರಂತೆ. ಅದೆಷ್ಟೊತ್ತು ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ, ಸ್ಟಾಪ್ ಮಾಡ್ತಾರಂತೆ. ನಾವು ಏನೋ ಕೇಕ್ ಕಟ್ ಮಾಡ್ತೀರಾ, ಅದು ಏನು ಡ್ಯಾನ್ಸ್ ಮಾಡ್ತೀರಾ, ಹಾಡು ಹೇಳ್ತೀರಾ, ಅದೆಲ್ಲ ನೀವು ಅಲ್ಲಿ ಮಾಡ್ಕೋಬೋದು. 5,000 ರೂಪಾಯಿ ಅಂತ ಹೇಳ್ತಾ ಇದ್ರು. ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ. ಚೆನ್ನಾಗಿದೆ. ತುಂಬ ದೂರ ಕರ್ಕೊಂಡು ಹೋಗ್ತಾರೆ ಆ ಬೋಟಲ್ಲಿ. 40 ಅಡಿ ಆಳ ಇದೆ ಅಂತೆ ಇದು ನೀರು. ಈ ಡ್ಯಾಮಿಂದ ಸ್ವಲ್ಪ ನೀವು ಮುಂದೆ ಬಂದರೆ ಇಲ್ಲಿ ಕರೆಂಟ್ ಉತ್ಪಾದನೆ ಮಾಡೋದು ಒಂದು ಯೂನಿಟ್ ಇದೆ ಇಲ್ಲಿ. ಇದನ್ನು ಮೈಸೂರು ರಾಜರೇ ಮಾಡಿರೋದು. ನೀವು ಇದನ್ನು ನೋಡ್ತಾ ಇದ್ದೀರಲ್ಲ, ಆವಾಗಲೇ ಹೋಗಿದ್ದು ಬೋಟ್ ಇದು. ಮತ್ತೆ ಬಂತು ನೋಡಿ, ಈ ಬೋಟಿಂದ ಎಲ್ಲ ಜನ ಇಳಿತಾ ಇದ್ದಾರೆ. ಈ ಬೋಟಲ್ಲೇ ಜಾಸ್ತಿ ಜನ ಮಕ್ಕಳು, ವಯಸ್ಸಾದವರು ಮತ್ತು ನೀರಲ್ಲಿ ಭಯ ಬೀಳೋರು ಎಲ್ಲರೂ ಈ ಥರದಲ್ಲಿ ಹೋಗ್ಬೋದು. ಇಲ್ಲ ನಮಗೆ ನೀರು ಕಂಡ್ರೆ ಇಷ್ಟ ಅನ್ನೋರು ಚಿಕ್ಕ ಬೋಟಲ್ಲಿ ಹೋಗಿ. ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲೆಲ್ಲ JCB ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೂ ವರ್ಕಿಂಗ್ ಇದೆ ಅಲ್ಲಿ. ನೀವು ಊಟಕ್ಕೆ ತೊಗೊಂಬನ್ನಿ, ಇಲ್ಲಿ ಚೆನ್ನಾಗಿ ಅನಿಸುತ್ತೆ. ನೀವು ನೀರಲ್ಲಿ ಎಂಜಾಯ್ ಮಾಡಬೇಕಾ, ನೀರು ಕಂಡ್ರೆ ನಿಮ್ಗೆ ಇಷ್ಟನ ಆಗಿದ್ರೆ ಈ ಬೋಟಲ್ಲಿ ಹೋಗಿ. ನಿಮ್ಗೆ ಧೈರ್ಯ ಇದೆ ಈ ಬೋಟಲ್ಲಿ ಕುತ್ಕೊಳ್ಳೋಕ್ಕೆ ಅನ್ನೋರು ಈ ಬೋಟಲ್ಲಿ ಹೋಗಿ. ಈ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಸೌಂಡ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಇದು ನೋಡಿ, ಆ ಥರ ರೌಂಡ್ ಹೊಡಿತಾ ಇದ್ರೆ ನೀರು ಅಲೆ ಥರ ಬರುತ್ತೆ. ಚೆನ್ನಾಗಿದೆ. ಒಂದ್ಸತಿ ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ನೀವು ಒನ್ ಡೇ ಟ್ರಿಪ್ಪಲ್ಲಿ ಎಷ್ಟೊಂದು ಪ್ಲೇಸ್ ನೋಡ್ಬೋದು. ಬೆಳಗಿನ ಜಾವ ಬೇಗ ಮನೆ ಬಿಟ್ಟರೆ ರಾಮದೇವ್ರ ಬೆಟ್ಟನೂ ನೀವು ಹತ್ಕೊಂಡು ನೋಡ್ಬೋದು. ಮತ್ತು ಕೆಂಗಲ್ ಹನುಮಂತರಾಯನ ದೇವಸ್ಥಾನ ಇದೆ ನೋಡ್ಬೋದು. ಮತ್ತು ಕಣ್ವ ಡ್ಯಾಮನ್ನು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.